ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಗಲ್ಫ್ ಯುದ್ಧದ ಪರಿಣಾಮ. ಬೆಂಗಳೂರಲ್ಲಿ ಬಿಗಡಾಯಿಸ್ತಾ ಇದೆ ಆಟೋ ಗ್ಯಾಸ್ ಪರದಾಟ. ಆಟೋಗೆ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನ ಹಲವಾರು ಕಡೆ ಎಲ್ಪಿಜಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಗ್ಯಾಸ್ ಸರಬರಾಜಿಲ್ಲದೆ ಹಲವು ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಕೆಲವು ಬಂಕ್ಗಳಲ್ಲಿ ಆಟೋ ಗ್ಯಾಸ್ ಬೆಲೆ ಬೇಕಾಬಿಟ್ಟಿ ಏರಿಸಿದ್ದಾರೆ. ರಾಜಾಜಿನಗರ ಆಟೋ ಗ್ಯಾಸ್ ಬಂಕ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಿನದ ಕೂಲಿ ಹಲವಾರು ಜನ ಬಾಡಿಗೆ ಆಟೋ ಪಡೆದು ಆಟೋ ಓಡಿಸ್ತಾ ಇರ್ತಾರೆ. ಇನ್ನು ಕೆಲವರು ಲೋನ್ ಮೇಲೂ ಮತ್ತೊಂದು ಆಟೋ ತಗೊಂಡು ಓಡಿಸ್ತಾ ಇರ್ತಾರೆ. ಹೊಟ್ಟೆಪಾಡಿನ ವಿಷಯ. ಆಟೋ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 4 ಗಂಟೆಯಿಂದ ಬೆಳಗ್ಗೆ 4 ಗಂಟೆಯಿಂದ ಕ್ಯೂ ನಿಂತರೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದ ಆಟೋ ಗ್ಯಾಸ್ ಬಂಕ್ ಮುಂದೆ ನಿಂತರೂ ಕೂಡ ಗ್ಯಾಸ್ ಸಿಗದೆ ಇರೋದಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. 100 80% ಬಂಕ್ ಕ್ಲೋಸ್ ಆಗಿದೆ. ಅಲ್ಲೆಲ್ಲೋ ಒಂದು 20% ಓಪನ್ ಆಗಿದೆ. ಎಲ್ಲ ಕಡೆಗೆ 200 ಗಾಡಿ 300 ಗಾಡಿ ಇದೇ ಥರ ಕ್ಯೂ ಅಲ್ಲಿದೆ. ಎಲ್ಲ ಗಾಡಿ $100 105 ರೂಪಾಯಿ ಮಾಡಿದ್ದಾರೆ. 60 ರೂಪಾಯಿ ಇರೋ ಜಾಗದಲ್ಲಿ 105 ರೂಪಾಯಿ ಮಾಡಿದ್ರೆ 45 ರೂಪಾಯಿ ಬ್ಲ್ಯಾಕ್ ಕೊಟ್ಟು ನಾವು ಹಾಕಿಸ್ತಾ ಇದೀವಿ ಅಂದರೆ ನಮ್ಗೆ ಹೆಂಗಿರ್ಬೇಕು? ಕಾಟನ್ ಬಟ್ಟೆ 71 ರೂಪಾಯಿ ನೆನ್ನೆ ಹಾಕ್ಸಿದ್ದೀನಿ. ಇವಾಗಲೂ ಜನ ಜಾಸ್ತಿ ಆದ್ರೆ ಇಲ್ಲಿ ಬಂದರೆ 105 ರೂಪಾಯಿ ಅಂತಾರೆ. ಏನು ಮಾಡೋದು ನಾವು? ಬಂಕವ್ರು ಇವರೇ ಮಾಡಿರೋ, ಇವ್ರುಗಳು ಮಾಡ್ಕೊಂಡಿರೋದು ಬಂಕವರು. ಅವರು ಇದು ಮಾಡಿಲ್ಲ. 71 ರೂಪಾಯಿ ಅವ್ನು ಹಾಕ್ತಾನೆ ಅಂದರೆ ಅಷ್ಟು 30 ರೂಪಾಯಿ ಡಿಫ್ರೆನ್ಸಲ್ಲಿ ಹಾಕ್ತಾರೆ ಯಾರನ್ನ? ಬೆಂಗಳೂರಲ್ಲಿ ಏನು ಆಗ್ತಾ ಇದೆ ನಮಗೆ ಗೊತ್ತಾಯ್ತಾ ಇಲ್ಲ. ಆಟೋದಲ್ಲಿ ಹೆಂಗೆ ಜೀವನ ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಇವಾಗ ನಾವು ಒಂದು 5 ರೂಪಾಯಿ ಏನಾದ್ರು ಎಕ್ಸ್ಟ್ರಾ ಒಂದು ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಜನಗಳು ಬೈತಾರೆ. ಇದನ್ನೆಲ್ಲ ಕೇಳೋರು ಯಾರೂ ಇಲ್ಲ. ಸರ್ಕಾರದವ್ರಿಗೆ ಹೇಳೋದಂತ ಇದೆ ಯಾರಿಗೂ ಇಲ್ಲ. ಈಗ 60 ರೂಪಾಯಿ ಇದ್ದಿದ್ದು ಏಕ್ದಮ್ 105 ರೂಪಾಯಿ 110 ರೂಪಾಯಿ ಮಾಡಿದ್ರೆ ಹೆಂಗೆ ಬದುಕಬೇಕು? ಸಾಯಂಕಾಲ ಆದರೆ ನಾವು ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಮಗೆ. ಇಲ್ಲೇನೋ 105 ರೂಪಾಯಿ ಮಾಡಿದ್ದಾರೆ ಅಂತಾರೆ. 105 ರೂಪಾಯಿ ಹಾಕ್ಕೊಂಡು ನಾವು ಓಡ್ಸೋಕ್ಕಾಗಲ್ಲ. ಸರ್ಕಾರ ನಾವು ಪಬ್ಲಿಕ್ ಓಡಿಸೋದ್ರಿಂದ ನಮಗೆಲ್ಲ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್ಕಾರನ. ಮೇಡಮ್ 500 ರೂಪಾಯಿ ಹಾಕ್ತಾರೆ. ಅದ್ರ ಒಳಗಡೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರ್ತದೆ. ನಾವು ಏನು ವೇಸ್ಟು ಹಾಕ್ಸೋದು ಈಗ ಓವರ್ಗಟ್ಟಲೆ ನಿಂತ್ಕೋಬೇಕು. ಬಾಡಿಗೆಗಳು ಸಿಗಲ್ಲ. ಈ ಥರ ಪರಿಸ್ಥಿತಿ ಆಗೈತೆ ನಮಗೆ. ಒಂದೊಂದು ಪಂಪಲ್ಲಿ ಒಂದೊಂದು ಥರ ಇರ್ತದೆ. ಹೇಗೆ ರೇಟ್ ಹೇಗೆ 90 ರೂಪಾಯಿ ಗ್ಯಾಸ್ ಪಡೀಲಲ್ಲಿ ನಿನ್ನೆ ರಾತ್ರಿಯಿಂದ. ಇವತ್ತು ಬರುವಾಗ ಕ್ಲೋಸ್ ಆಗಿದೆ ಅಲ್ಲಿ ಕ್ಲೋಸ್ ಆಗಿದೆ. ಈಗ ಎಲ್ಲಿ ಸಹ ಇಲ್ಲ. ಈಗ 54 ರೂಪಾಯಿ ಇರೋದು ಆಲ್ರೆಡಿ ಯುದ್ಧ ಅಂತಂದು ಸ್ಟಾರ್ಟ್ ಆದಾಗ್ಲಿಂತ ಗಗನಕ್ಕೆ ಏರ್ತಾನೆ ಐತಿ. ಆದ್ರೂ ನಮ್ಮ ಸಮಸ್ಯೆಗಳು ಅನ್ಕರಿ ಜನಗಳಿಗೆ ನಾವು 30 ರೂಪಾಯಿ ಮಿನಿಮಮ್ ಇರೋದು. ನಾವು 30 ರೂಪಾಯಿ ಮೇಲೆ ಜಾಸ್ತಿ ಕೇಳಂಗಿಲ್ಲ. ಇಲ್ಲಿ ನೋಡಿದರೆ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾನೆ ಐತಿ. ಜನಗಳಿಗೆ ನಾವು ತೊಂದರೆ ಮಾಡ್ತಾಯಿಲ್ಲ. ಆದ್ರೂ ನಾವು ಎಷ್ಟೇ ಕಷ್ಟ ಆದ್ರೂ ನಾವು ಜಾಸ್ತಿ ಆದ್ರೂ ತುಂಬಿಸ್ಕೊಂಡು ಹೊಡಿತಾ ಇದ್ದೇವೆ. ಹಿಂಗೆ ಬಂದ್ ಆಗ್ತಾ ಇರೋದ್ರಿಂದ ನಮಗೂ ಸಮಸ್ಯೆ ಆಗ್ತಾಯಿದೆ. ಅವತ್ತೇ ನಾವು ದುಡ್ಕೊಂಡು ತಿನ್ನೋರು. ನಾವೇನು ಕೋಟ್ಯಾಧಿಪತಿ ಇಲ್ಲ. ನಾವು ಆಟೋ ಹೊಡೆದ ಜೀವನ ಮಾಡೋದು. ಇತ್ತ ಫೈನಾನ್ಸ್ ಕಟ್ಟೋನು, ಇತ್ತ ಮಂತ್ಯನೋ ನಡ್ಸೋನು ನಮ್ಗೆ ಭಾರಿ ಕಷ್ಟ ಆಗ್ತೈತೆ. ಒಂದು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು ನಮ್ಮ ಆಟೋ ಚಾಲಕರ ಮೇಲೆ. ನಾವು ಫೈನಾನ್ಸ್ ಕಟ್ಟಬೇಕು, ಆಟೋ ಸಾಲದಾಗ ತೊಗೊಂಡಿರ್ತೀವಿ, ಮತ್ತು ಅದನ್ನು ಕಟ್ಟಬೇಕು, ಮಂತ್ಯನ ನಡೆಸ್ಬೇಕು. ಬರ್ತಿ ಕಷ್ಟ ಆಗ್ತಾಯಿದೆ ಸರ್. ಒಂದು ಸ್ವಲ್ಪ ಈ ಕಡೆ ಜೀವನ ಮಾಡೋದು ಬರ್ತಿ ಕಷ್ಟ ಆಗ್ತಾಯಿದೆ. ಈ ಕಡೆ ಒಂದು ಸ್ವಲ್ಪ ಗಮನ ಕೊಡ್ಬೇಕು ನಮ್ಮ ಆಟೋ ಚಾಲಕರದ್ದು. ಬರ್ತಿ ಕಣ್ಣೀರು ದಿನ ಒಬ್ಬೊಬ್ಬರು ಕಣ್ಣೀರು ಹಾಕ್ತಾ ಇದ್ದಾರೆ. ಇತ್ತ ಫೈನಾನ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ, ಇತ್ತ ಗಾಡಿ ಗ್ಯಾಸ್ ತುಂಬಿಸಿ ಅದ್ರಾಗ ದುಡಿಮೆ ಆಗ್ತಾ ಇಲ್ಲ, ಗ್ಯಾಸನ್ನು ಸಿಗ್ತಾ ಇಲ್ಲ. 5 ಬಂಕ್ನಲ್ಲಿ ಬರೀ 4 ಬಂಕ್ ಬಂದಾಗಿದೆ. ಒಂದೇ ಬಂಕ್ನಲ್ಲಿ ನಾವು ಜೀವನ ಮಾಡ್ಬೇಕಂದ್ರೆ ಭಾರಿ ಕಷ್ಟ ಆಗ್ತೈತೆ. ಅದು ಗಗನ ಏರ್ತಾನೆ ಐತೆ. ದಿನಕ್ಕೆ ದಿನ ರೇಟ್ ಜಾಸ್ತಿ ಆಗ್ತಾನೆ ಐತೆ. ಅಲ್ಲಿನೂ 7-8 ಸಾವಿರ ಆಟೋ ಇದಾವೆ ಸರ್. ಎಷ್ಟು ಸಮಸ್ಯೆ ಆಗ್ತೈತೆ ಈಗ? ಸಮಸ್ಯೆ ಭಾಳ ಆಗಿದೆ ಸರ್. ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತೈತೆ? ನಮಗೆ ಗ್ಯಾಸ್ ಸಿಗ್ತಾ ಇಲ್ಲಲ್ಲ, ಅದರಿಂದನೇ ಸಮಸ್ಯೆ ಸರ್. ರೇಟ್ ಜಾಸ್ತಿ. 54 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಯ್ತು. 60 ರೂಪಾಯಿ ಇದ್ದಿದ್ದು ಏಕ್ದಮ್ 85 ರೂಪಾಯಿ ಆಯ್ತು. ಇವಾಗ 90 ರೂಪಾಯಿ ಅಂತಾರೆ. ಆದ್ರೂ ನಮಗೆ ಗ್ಯಾಸ್ ಸಪ್ಲೈ ಸರಿ ಇಲ್ಲ ಸರ್. ಮಾತಾಡೋಕ್ಕೆ ಆಗ್ತಾಯಿಲ್ಲ. ಜನಗಳು 30 ರೂಪಾಯಿ ಯಾಕಪ್ಪ 40 ರೂಪಾಯಿ ಕೊಡ್ಬೇಕಂತ ಕೇಳ್ತಾರೆ. 100 ರೂಪಾಯಿ ಗ್ಯಾಸ್ ಆಗೈತೆ ಅಂದ್ರೆ ನಾವೇ ಮಾಡೋಣ ಅದಕ್ಕೆ ಅಂತ ಕೇಳ್ತಾರೆ ಜನಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಅಂದರೆ ಈ ಬಂಕ್ಗಳು ಅದೇ ಈಗ ಅಲ್ಲಿಗೆ ಹೋಗಿದ್ರೆ ಇಲ್ಲಿದಾವ ಅಲ್ಲಿದಾವ ಅಂತ ಬರೀ ಹುಡುಕದೆ ಆಗೋಗೈತೆ ಆಗ್ಲಲ್ಲ. ಈಗ ಪೆಟ್ರೋಲ್ ಹಾಕ್ಸೋಣಂದರೆ ಪೆಟ್ರೋಲ್ಗೆ ಮೈಲೇಜ್ ಇರೋಲ್ಲ ಗಾಡಿಗಳು. ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಈ ಬಾಡಿಗೆಗಳಿಗೆ ಓಡಿಸೋದಾಗಲ್ಲ. ಅದಕ್ಕಾಗಿ ಸುಮ್ಮನೆ ನಿಲ್ಲಿಸೋದು, ಅದೇನೋ ಬರುತ್ತೋ ಮತ್ತೆ 15-20 ದಿನ ಇದೇ ಗೋಳು ನಾವು ಅನುಭವಿಸ್ತಾ ಇರೋದು. ಇದಕ್ಕೆ ಯಾವ ನನ್ನ ಮಗನು ತಲೆ ಕೆಡಿಸ್ಕೊತಾ ಇಲ್ಲ. ಯಾಕಂದ್ರೆ ಆರ್ಡಿನರಿಗಳು ಹೆಂಗಾರ ಸಾಯಿಲಿ ಅಂತ ಬಿಟ್ಟವ್ರೆ. ಅವ್ರಿಗೆ ಬೇಕಾ ಅಚ್ಚುಕಟ್ಟೆ BMW ಕಾರ್ಗಳೆಲ್ಲ ಓಡಾಡ್ಕೊಂಡು ಅವರೇ ರಾಜಕಾರಣಿಗಳು. ಅವ್ರಿಗೆ ಜ್ಞಾನ ಇಲ್ಲ ಇಲ್ಲಿ. ಅವರಿಗೆಲ್ಲ ಜ್ಞಾನ ಇರ್ಬೇಕು ಫಸ್ಟ್ ಆಫ್ ಆಲು.
ಆಟೋ ಡ್ರೈವರ್ಗಳು ಕಷ್ಟ ಏನು, ಬೆಳಗ್ಗೆ ದುಡಿಮೆ ಏನು, ಬದುಕೇನು ಅಂತ ಒಂಚೂರು ಗಮನ ಕೊಡಬೇಕು. ಆಟೋ ಡ್ರೈವರ್ ಬಗ್ಗೆ ಎಲ್ಲ ಅರ್ಥ ಮಾಡ್ಕೋಬೇಕು ಮೇಡಮ್. ಬೆಳಗ್ಗೆ 7 ಗಂಟೆಯಿಂದ ಇಲ್ಲೇ ನಿಂತಿದ್ದೀವಿ ಅಂದರೆ ನಾವೇನು ಮಾಡ್ಬೇಕು ಹೇಳಿ ನೋಡೋಣ. 6 ಗಂಟೆಯಲ್ಲಿ 77 ರೂಪಾಯಿ ಇತ್ತು, ಈಗ 90 ರೂಪಾಯಿ ಆಗೈತೆ. 6 ಗಂಟೆಯಲ್ಲಿ 77 ರೂಪಾಯಿ ಇತ್ತು, ಈಗ 90 ರೂಪಾಯಿ ಆಗಿದೆ. ಇದಾಗಲೂ ದೊರಡೆ ಅಲ್ವಾ? ಗೌರ್ಮೆಂಟ್ ಅವ್ರು ಏನಾದ್ರು ಮಾಡ್ತಾ ಇದ್ದಾರೆ ಮೇಡಮ್? 5:15 ಎಲ್ಲ ನಿಂತಿದ್ದಾರೆ. 5:30 6 ಗಂಟೆಯಿಂದ ನಿಂತಿದ್ದೀವಿ. ಈ 8 ಬಂದಿದ ತಕ್ಷಣ ಗ್ಯಾಸ್ ಖಾಲಿ 90 ರೂಪಾಯಿ ಮಾಡಿದ್ದಾರೆ. ಏನು ಮಾಡಬೇಕು? ಆಲ್ರೆಡಿ ಈ ವಾರ್ ಫೀಡ್ ಸ್ಟಾರ್ಟ್ ಆಯ್ತಲ್ಲ, ಸ್ಟಾರ್ಟ್ ಆಗಿ 5 ದಿನಕ್ಕೇನೆ ಇದು ಆಯಿತು. ಅದು ನಿಮಗೂ ಗೊತ್ತು. ಅವತ್ತಿಂದನೂ ಗ್ಯಾಸ್ ಬಂದು ಇದು ಎಂಟೈರ್ ಬೆಂಗಳೂರಲ್ಲಿ ಎಲ್ಲೂ ಬರ್ತಾ ಇಲ್ಲ. ಬಾಡಿಗೆ ಹೊಡಿತಾ ಇದೀವಿ ಮೇಡಮ್. ಬಾಡಿಗೆ ಹೊಡಿತಿಲ್ಲ ಅಂತಲ್ಲ, ಸಂಪಾದನೆ 1000 ಮಾಡೋ ಜಾಗದಲ್ಲಿ 300-400 ರೂಪಾಯಿ ಹೊಡಿತಾ ಇದೀವಿ. ಮನೆ ಕೊಡಬೇಕಾ, ಕಮಿಟ್ಮೆಂಟ್ ತೀರಿಸ್ಬೇಕಾ, ಗಾಡಿ ರೆಡಿ ಮಾಡಿಸ್ಬೇಕಾ, ಏನು ಮಾಡಬೇಕು ಹೇಳಿ? 6 ಗಂಟೆಯಿಂದ ನಿಂತಿದ್ದೀವಿ. 6 ಗಂಟೆಯಿಂದ ನಾವು 2 ಅವರ್ 3 ಅವರ್ ಕ್ಯೂ ಬಂದಿದ್ದೀವಿ. ಇವಾಗ ಗ್ಯಾಸ್ ಇಲ್ಲ ಅಂತ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಅವ್ರ ಇಷ್ಟ ಪ್ರಕಾರ ರೈಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಈ ಗ್ಯಾಸ್ ಬ್ಯಾಂಕಲ್ಲಿ 80-90 ಆದರೆ ಇನ್ನೊಂದ್ರಲ್ಲಿ 105 ಆಗ್ತಾ ಇದ್ದಾರೆ. ಆಟೋ ಡ್ರೈವರ್ಗಳಿಗೆ ಏನು ಮಾಡಬೇಕು? 100-110 ಮಾಡ್ತಾರೆ. ಪ್ಯಾಸೆಂಜರ್ ಹತ್ರ ನಾವು ಕೇಳೋಕ್ಕಾಗಲ್ಲ. ಅವರು ನಮ್ಮಂಥ ಬಡಪಾಯಿಗಳು ಬರ್ತಾರೆ. ಸರ್ಕಾರ ಸತ್ತಿದ್ಯೋ ಬದುಕಿದ್ಯೋ, ಗ್ರೇಟರ್ ಬೆಂಗಳೂರು ಅಂತಾರೆ. ಇದು ಆಟೋದವ್ರಿಗೆ ಏನು ಮಾಡ್ತಾ ಇದ್ದಾರೆ? ಮನೆ ಪಾಡೇನು ಎಲ್ಲ ಫೈನಾನ್ಸ್ ತಗೊಂಡಿರ್ತಾರೆ, ಡೈಲಿ ಕಟ್ಟೋರು ಇರ್ತಾರೆ, ವಾರದ ಕಟ್ಟೋರು ಇರ್ತಾರೆ. ಇದೆಲ್ಲ ನಾವು ಎಲ್ಲಿಗೆ ಹೋಗ್ಬೇಕು ಈಗ? ಮುಂಚೆ 59 ರೂಪಾಯಿ ಇತ್ತು ಗ್ಯಾಸು, ಇವಾಗ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 110 ರೂಪಾಯಿ ಮಾಡಿದ್ದಾರೆ ಇವಾಗ. ರಾತ್ರಿಯಿಂದ ಇರೋದು ಇಲ್ಲಿ ಆಟೋ ಅವರು ಓಪನ್ ಮಾಡ್ತಾ ಇಲ್ಲ ಅವರು. ಅದ್ ನೋಡಿದ್ರೆ ಗ್ಯಾಸ್ ಹಾಕಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಅರ್ಧ ಗಂಟೆ ಕಾಯ್ಬೇಕು ಅಂದ್ರು. ಗ್ಯಾಸ್ ಇಟ್ಕೊಂಡು ಓಪನ್ ಮಾಡ್ತೀನಿ ಅಂತ ಕಾಯ್ತಾವ್ರೆ. ಇನ್ನು ನಾವು ಅದಕ್ಕೆ ನೈಟಿಂದ ಎಲ್ಲ ವೇಟ್ ಮಾಡ್ತಾ ಇದ್ದೀವಿ ಸರ್. ನಾವು ಎಲ್ಲ ಕಡೆ ಬಂದ್ ಮಾಡ್ಬಿಟ್ಟಿದ್ದಾರೆ ಗ್ಯಾಸ್. ಒಂದ್ ಕಡೆ ಬಂದ್ ಮಾಡಿದಾರೆ ಅಂದ್ರೆ ಇಲ್ಲಿ ಡೌನ್ ಅಲ್ಲಿ ಎಲ್ಲ ಕಡೆ ಬಂದ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಸೂಪರ್ ಡೆಕೆಸ್ ಹತ್ರ ಇಲ್ಲ, ಚಾಮರಾಜಪೇಟೆಯಲ್ಲಿ ಇಲ್ಲ, ನಾಯಂಡಲ್ಲಿ ಹತ್ರ ಇಲ್ಲ ಸರ್. ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ. ಈ ಸರೌಂಡಿಂಗ್ ಅಲ್ಲಿ ಎಲ್ಲೂ ಇಲ್ಲ ಗ್ಯಾಸ್. ಕಾಸು ಕೊಟ್ಟರು ಗ್ಯಾಸ್ ಕೊಡ್ತಾ ಇಲ್ಲ. 110 ರೂಪಾಯಿ ಗ್ಯಾಸ್ ಸ್ಟಾಕ್ ಇಲ್ಲ ಅಂತ ನಾವು ಸ್ವಲ್ಪ ಓವರ್ ಪ್ರಾಬ್ಲಮ್ ಆಗೈತೆ. ಚಾಮರಾಜಪೇಟೆ ಇಲ್ಲ, ಇದು ಬಿನಿಮಿಲ್ ಇಲ್ಲ, ಇದು ಒನ್ ವೇ ಉದೇ ಇಲ್ಲ, ಯಾವುದು ಗ್ಯಾಸ್ ಎಲ್ಲ ಲಾಕ್ ಆಗಿದೆ. ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗೈತೆ, ರೇಟ್ ಜಾಸ್ತಿ ಆಗೈತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.